ಮತ್ತೊಂದು ಕಡೆ ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ, ನಿಮ್ಗೆ ಗೊತ್ತಿದೆ, A4 ಅವರ ಪತ್ನಿ ಸಹನಾ ಹೇಳ್ತಾರೆ, ನನ್ನ ಗಂಡ ತಪ್ಪು ಮಾಡಿದರೆ ಶಿಕ್ಷೆ ಕೊಡಿ. ನನ್ನ ಮನೆಯಲ್ಲಿ ರೇಷನ್ ಇಲ್ಲ, ಕಷ್ಟದ ಪರಿಸ್ಥಿತಿಯಲ್ಲಿದ್ದೇನೆ. ಅಭಿಮಾನಕ್ಕೆ ಹೋಗಿದ್ದಾರೆ, ಕೊಲೆ ಮಾಡಲು ಹೋಗಿರಲಿಲ್ಲ. ನನಗೆ ನನ್ನ ಗಂಡ ಮುಖ್ಯ, ನನಗೆ ಒಬ್ಬಳು ಮಗಳಿದ್ದಾಳೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ನನ್ನ ಪ್ರಶ್ನೆ ಪ್ರತಿ ಸಲ ಕೂಡ ಅದೇ ಆಗೋದು. ಅಭಿಮಾನಿ ಸಂಘ, ನಾವು ಅಭಿಮಾನಿಗಳು, ಅಣ್ಣ ಅದು ಮಾಡಿದರು, ಅಣ್ಣ ಇದು ಮಾಡಿದರು. ಅರೆ ಅಲ್ಲಿ ಮನೇಲಿ ನೋಡಿದ್ರೆ ಅಕ್ಕಿ ಇಲ್ಲ. ಅಷ್ಟು ಅಭಿಮಾನಗಳಿದ್ದಿದ್ರೆ ಎಲ್ಲ ಒಂದು 10-20 ಜನ 50 ಜನರಿಗೆ 25 ಲಕ್ಷ 50 ಲಕ್ಷ ಕೊಟ್ಟು ಏನಾದ್ರು ಸೆಟಲ್ಮೆಂಟ್ ಮಾಡಬೇಕಿತ್ತಲ್ಲ. ಪ್ರತಿಯೊಬ್ಬರ ಮನೆ ನೋಡಿದಾಗ ಒಂದೋ ತಗಡು, ಒಂದೋ ಮನೆಯಲ್ಲಿ ಏನೂ ಇಲ್ಲ, ಒಂದೋ ಏನೋ ಯಾರ್ಯಾರ ಮನೆಯಲ್ಲಿ ಚಾಕಿರಿ ಮಾಡ್ತಾ ಇದ್ದೀವಿ. ಇಂಥ ಮಕ್ಕಳನ್ನೇ ಬಲಿ ಕೊಡೋದಾ? ಈ ರೇಣುಕಾ ರಘು ಮತ್ತೆ ಸಹನಾ ಮದುವೆಯಾಗಿ 12 ವರ್ಷ ಆಗಿದೆ ಸರ್. ಓಕೆ. ಇಲ್ಲಿವರೆಗೂ 11 ಮನೆಗಳನ್ನು ಚೇಂಜ್ ಮಾಡಿದ್ದಾರೆ. ಓಕೆ. ಮನೆ ಬಾಡಿಗೆ ಕಟ್ಟಿಲ್ಲ ಅಂತ ಹೇಳಿ. ಈ ವಿಚಾರ ಈಗ ಹೇಳಬಾರ್ದು, ಆದರೂ ಕೂಡ ಹೇಳ್ತೀನಿ. ಚಿತ್ರದುರ್ಗಕ್ಕೆ ನಾನು ಹೋಗಿದ್ದಾಗ ಅಲ್ಲಿ ರಘುನ ಕರ್ಕೊಂಡು ಬಂದು ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲಿಗೆ ಬಂದು ಅವ್ರ ಮನೆಗೆ ಹೋದಾಗ ಮನೆಯಲ್ಲಿದ್ದಂಥ ಪರಿಸ್ಥಿತಿ ನೋಡಿ, ಒಬ್ಬರು ಅಧಿಕಾರಿ ಹೆಸರು ಹೇಳಬಾರ್ದು, ಅಧಿಕಾರಿಯೊಬ್ಬರ ಹೆಸರು ಹೇಳಬಾರ್ದು, ಅವರು ಈಕೆಯ ಕಣ್ಣೀರು, ಮನೆಯಲ್ಲಿದ್ದಂಥ ಸ್ಥಿತಿ ನೋಡಿ 5,000 ಕೊಟ್ಟು ಊಟ ಮೊನ್ನೆ ನಂದೀಶ್ ನೋಡ್ರಿ, ನಂದೀಶ್ ತಾಯಿ ಮತ್ತು ಅಕ್ಕ ಮಂಡ್ಯದಲ್ಲಿ ಆತನ ನೋಡೋಕೆ ಬರೋಕ್ಕಾಗ್ತಾ ಇಲ್ಲ. ಪವಿತ್ರ ಗೌಡ ಬಂದ್ರು, ವಿಜಯಲಕ್ಷ್ಮಿ ಅವರು ಬಂದರು, ವಿನೀಶ್ ಬಂದರು, ದುಡ್ಡಿದೆ ಬಂದರು. ನಂದೀಶ್ ಅವರು ಬಂದ್ರಾ? ನಂದೀಶ್ ಅವರ ತಾಯಿ ಬರೋಕ್ಕಾಯ್ತಾ? ನಾಳೆ ನೀವು ಪ್ರತ್ಯೇಕವಾಗಿ ಒಬ್ಬ ವಕೀಲನ ನೇಮಕ ಮಾಡಲೇಬೇಕು ಇವರ ವಿಚಾರ ಬಂದಾಗ. ಬರಬೇಕು. ಯಾರು ಬರ್ತಾರೆ ಸರ್? ಈಗ ನೋಡಿ, ಪಾಪ ಅಧಿಕಾರಿ ಅವ್ರ ಹೆಸರು ಎಲ್ಲೂ ಹೆಸರು ಹಾಕ್ಬೇಡಪ್ಪ, ನಂದು ಸುಮ್ಮನೆ ಸಮಸ್ಯೆ ಆಗುತ್ತೆ ಅಂತೇಳಿ ಅವ್ರ ಮನೆ ಸ್ಥಿತಿ ನೋಡಿ 5,000 ರೂಪಾಯಿ ಜೋಬಿಂದ ಬರ್ತಾರೆ. ಮತ್ತೆ ಹೆಸರು ಹಾಕ್ಬೇಡಿ ಅಂತ ಹೇಳಿ ಅಂತ ಒಳ್ಳೆ ಅಧಿಕಾರಿಗಳಿದ್ದಾರೆ. ಈ ರೀತಿ ಅಭಿಮಾನ ಇದ್ದಾಗ ಆ ಕಡೆಯಿಂದ ಅಭಿಮಾನ ಇರಬೇಕಲ್ಲ. ಅದಕ್ಕೆ ನನಗೆ ಅದೇ ಯೋಚನೆ ಆಗ್ತಿರೋದು. ಈಗ ನಮ್ಮನ್ನ ಪದೇ ತುಂಬಾ ಜನ ಕೇಳ್ತಾ ಇರ್ತಾರೆ, ಮೀಡಿಯಾ ಏನ್ರಿ ಎಲ್ಲ TRP ಗಾಗಿ ಮಾಡುತ್ತೆ ಅಂತ ಅಂದ್ಬಿಟ್ಟು. ಈ ಸಿನಿಮಾ ಮಾಡೋದು ಕೂಡ ನಾವೇ ಕೇಳೋದು, ನೀವು ಕೂಡ TRP ಗೆ ತಾನೇ ಮಾಡೋದು. ನೀವೇನು ಅಭಿಮಾನಿಗಳಿಗೆ ನನ್ನ ಅಭಿಮಾನಿಗಳಿಗಾಗಿ 100 ಕೋಟಿ ಪಿಕ್ಚರ್ ಮಾಡಿಬಿಟ್ಟು ಫ್ರೀ ಹಾಕ್ಬಿಡ್ತೀನಿ, ಯೂಟ್ಯೂಬಲ್ಲಿ ಹಾಕಿ ನೋಡೋಣ ಸರ್. ಈಗ A1 A2 ಆರೋಪಿಗಳಿಗೆ ಒಳ್ಳೊಳ್ಳೆ ವಕೀಲರು ಬರ್ತಿದ್ದಾರೆ. ಇನ್ನುಳಿದಂಥ ಆರೋಪಿಗಳಿಗೆ ವಕೀಲರನ್ನ ಯಾರು ನೇಮಿಸ್ತಾರೆ? ಯಾರು ಕೇಳ್ತಾರೆ ಅವ್ರ ಕಷ್ಟನ? ನಾವು ಮೊನ್ನೆ ನಂದೀಶ್ ಅವರ ತಾಯಿಗೂ ಅದೇ ಮಾತನ್ನು ಹೇಳಿದ್ವಿ. ಅವರು ಯಾರೋ ಗಾಡಿ ಕೊಟ್ಟಿದ್ರು, ಆದರೆ ಡೀಸೆಲ್ ಇರಲಿಲ್ಲ ಅಂತೇಳಿ. ಒಂದು ವೇಳೆ ನಂದೀಶ್ ಅವ್ರಿಗಾಗಲಿ, ನಂದೀಶ್ ಅವರ ಮನೆಯವರಿಗಾಗಲಿ, ಅಥವಾ ಸಹನಾ ಅವರ ಮನೆಯವರಿಗಾಗಲಿ ಹಣಕಾಸಿನ ಕೊರತೆ ನಿಜವಾಗ್ಲೂ ಅಗತ್ಯ ಇದ್ದರೆ ನಾವು ಬೇಕಿದ್ದರೆ ಅದಕ್ಕೆ ಬೇಕಾಗಿ ಬಿಗ್ ಇಂಪ್ಯಾಕ್ಟ್ ಕಾರ್ಯಕ್ರಮ ಮಾಡೋದಕ್ಕೂ ರೆಡಿ ಇದ್ದೀವಿ. ನಾವು ಜನಪರವಾಗಿರುವಂಥದ್ದು ನಮ್ಮಲ್ಲಿ ಇದ್ದೇ ಇದೆ, ನಾವು ಅದನ್ನು ಮಾಡೇ ಮಾಡ್ತೀವಿ. ಆದರೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬಾರ್ದು. ಅವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅರೆ ವೀರಪ್ಪನೂ ಒಳ್ಳೆ ಕೆಲಸ ಮಾಡಿದ್ದಾನೆ. ವೀರಪ್ಪನ ಮಲೆಮಹದೇಶ್ವರ ಬೆಟ್ಟ ಆ ಕಡೆ ಎಲ್ಲ ನಾನು ಹೋಗಿ ಬಂದಿದ್ದೀನಿ. ಅಲ್ಲೆಲ್ಲ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾರೆ. ಆತ ತುಂಬ ದುಡ್ಡೆಲ್ಲ ಕೊಟ್ಟಿದ್ದಾನೆ. ಆದರೆ ಅದೆಲ್ಲ ಇಂಪಾರ್ಟೆಂಟು. ಅಲ್ಲಿ ಆನೆಗಳನ್ನು ಕೊಂದಿದ್ದಾನೆ, ನರಹಂತಕನಾಗಿದ್ದಾನೆ. ಆ ಕಾರಣಕ್ಕಾಗಿ ಆತನಿಗೆ ಶಿಕ್ಷೆ. ಮೊನ್ನೆ ಯಾರು ಹೇಳ್ತಾ ಇದ್ರು, ನೀವು ವೀರಪ್ಪನಿರುವಂಥ ಸಂದರ್ಭದಲ್ಲಿ ಕಾಡಿನಲ್ಲಿ ಯಾವುದೇ ಕಾಡು ಯಾರು ಕಡಿತಾ ಇರಲಿಲ್ಲ, ಕಾಡು ಸುರಕ್ಷಿತವಾಗಿತ್ತು. ಹಾಗಂತ ವನ ಮಹೋತ್ಸವಕ್ಕೆ ಆತನ ರಾಯಭಾರಿ ಮಾಡೋಕ್ಕಾಗತ್ತಾ? ಆಗಲ್ಲ. ಅವ್ರ ಹೆಂಡತಿ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಏನು ಮಾಡಿದ್ದಾರೆ, ಏನು ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಅದು ಪೊಲೀಸ್ ಇದೆ, ಕಾನೂನಿದೆ. ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಸರ್, ಶಿಕ್ಷೆ ಆಗಲಿ ಸರ್. ಇಲ್ಲ ಅಂತ ಹೇಳಿದ್ರೆ ಅವರು ಟೂರಿಸ್ಟ್ ಸರ್, ಹೋದ್ರೆ ಒಂದು ವಾರಗಟ್ಟಲೆ ಹೋಗೋರು ಸರ್. ಇವ್ರು ಏನಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಅವ್ರು ಏನಂತ ಹೋಗಿದಾರೆ ಗೊತ್ತಿಲ್ಲ ಸರ್. ಈಗ ನನ್ನ ಗಂಡನ ಪರ್ವ ನಾನು ಹೇಳ್ಬೋದಲ್ಲ ಸರ್. ಅಭಿಮಾನ ಹೋಗಿದ್ದಾರೆ ನಮ್ಮ ಮನೆಯವರು. ಕೊಲೆ ಮಾಡ್ತೀನಿ ಅಂದ್ರೆ ಯಾಕೆ ಕರ್ಕೊಂಡು ಹೋಗ್ತಾರೆ ಸರ್? ಕೊಲೆ ಮಾಡ್ತೀನಿ ಅಂದ್ರೆ ಇಷ್ಟೆಲ್ಲ ಇಲ್ಲಿಂದ ಕರ್ಕೊಂಡು ಹೋಗುವಂಥದ್ದು ಏನು ಇದೆ ಸರ್? ಅಲ್ಲಿಂದನೇ ಏನಾದರೂ ಮಾಡ್ಕೋಬೋದೈತಲ್ಲ ಸರ್. ಅವರು ಏನು ಮಾಡಿದ್ದಾರೆ, ಏನು ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಅದು ಪೊಲೀಸ್ ಇದೆ, ಕಾನೂನಿದೆ. ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಸರ್, ಶಿಕ್ಷೆ ಆಗಲಿ ಸರ್. ಇಲ್ಲ ಅಂತ ಹೇಳಿದ್ರೆ ಅವರು ಟೂರಿಸ್ಟ್ ಸರ್, ಹೋದ್ರೆ ಒಂದು ವಾರಗಟ್ಟಲೆ ಹೋಗೋರು ಸರ್. ಇವ್ರು ಏನಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಅವ್ರು ಏನಂತ ಹೋಗಿದಾರೆ ಗೊತ್ತಿಲ್ಲ ಸರ್. ಈಗ ನನ್ನ ಗಂಡನ ಪರ್ವ ನಾನು ಹೇಳ್ಬೋದಲ್ಲ ಸರ್. ಅಭಿಮಾನ ಹೋಗಿದ್ದಾರೆ ನಮ್ಮ ಮನೆಯವರು. ಕೊಲೆ ಮಾಡ್ತೀನಿ ಅಂದ್ರೆ ಯಾಕೆ ಕರ್ಕೊಂಡು ಹೋಗ್ತಾರೆ ಸರ್? ಕೊಲೆ ಮಾಡ್ತೀನಿ ಅಂದ್ರೆ ಇಷ್ಟೆಲ್ಲ ಇಲ್ಲಿಂದ ಕರ್ಕೊಂಡು ಹೋಗುವಂಥದ್ದು ಏನು ಇದೆ ಸರ್? ಅಲ್ಲಿಂದನೇ ಏನಾದರೂ ಮಾಡ್ಕೋಬೋದು.